ನಮಸ್ತೆ ಸ್ನೇಹಿತರೆ, ಟೇಕ್ ಜ್ಞಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಖುಷಿಯ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತಾ ತುಂಬ ಜನ ಕೇಳ್ತಿದ್ರು ಸ್ನೇಹಿತರೆ. ಆದರೆ ಅದಕ್ಕೆ ಒಂದು ಖುಷಿಯ ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ, ಈಗ ಜೂನ್ ತಿಂಗಳ ಅಮೌಂಟ್ ಬಂದಿದೆ, ಜುಲೈ ಬಂದಿಲ್ಲ, ಆಗಸ್ಟ್ ಬಂದಿಲ್ಲ, ಸೆಪ್ಟೆಂಬರ್ ಬಂದಿಲ್ಲ ಸ್ನೇಹಿತರೆ. ಅಂದರೆ 3 ತಿಂಗಳ ಅಮೌಂಟ್ ಇಲ್ಲಿವರೆಗೆ ಬಂದಿಲ್ಲ ಸ್ನೇಹಿತರೆ. ಗೃಹಲಕ್ಷ್ಮಿ ಅರ್ಹ ಫಲಾನುಭವಿಗಳ ಖಾತೆಗೆ ಯಾವ ಡೇಟಿಗೆ ಜಮಾ ಆಗತ್ತಾ ಮತ್ತು ಎಷ್ಟು ಕಂತು ಜಮಾ ಆಗತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಇಲ್ಲಿವರೆಗೆ ನಮಗೆ ಜೂನ್ ತಿಂಗಳ ಅಮೌಂಟ್ ಬಂದಿದೆ, ಜುಲೈ ಬಂದಿಲ್ಲ, ಆಗಸ್ಟ್ ಬಂದಿಲ್ಲ, ಸೆಪ್ಟೆಂಬರ್ ಬಂದಿಲ್ಲ ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಲೂಕಿನ ಕಳ್ಳೊಳ್ಳಿ ಎಂಬ ಒಂದು ಊರಲ್ಲಿ ದಸರಾ ಉತ್ಸವಕ್ಕೆ ಅವರು ಚಾಲನೆ ನೀಡಿದರು ಸ್ನೇಹಿತರೆ. ಈ ಸಭೆಯಲ್ಲಿ ಸ್ನೇಹಿತರವರು ಒಂದು ಪ್ರಶ್ನೆ ಉಂಟಾಯಿತು, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತಾ ಅಂದರೆ ಆವಾಗ ಈ ಮಾತನ್ನು ಹೇಳ್ತಾರೆ ಸ್ನೇಹಿತರೆ. 7 ಮತ್ತು 9ನೇ ತಾರೀಕರಂದು ದಸರಾ ಉತ್ಸವಕ್ಕೆ ನಾವು 2 ಕಂತನ್ನು ನಾವು ನೀಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ತಾಂತ್ರಿಕ ಕಾರಣಗಳಿಂದ ವಿಳಂಬವಾದ ಜುಲೈ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ 7 ಮತ್ತು 9ರಂದು ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ. ಭರ್ಜರಿಯಾಗಿ ಹಬ್ಬ ಆಚರಿಸಿದ ತಿಂಗಳ ಹಣವನ್ನು ಹಾಕಿರಲಿಲ್ಲ. ಈಗ ಮೊನ್ನೆ ಬಿಡುಗಡೆ ಮಾಡಿದ್ವಿ. ಜುಲೈ ಮತ್ತು ಆಗಸ್ಟ್ನ 2 ಕಂತನ್ನು 4,000 ರೂಪಾಯಿಯನ್ನು ಈಗಾಗಲೇ ಅವರ ಖಾತೆಗಳಿಗೆ ಹಾಕಿದ್ದೀನಿ. ಪ್ರೊಸೆಸ್ ಇದೆ. 7ನೇ ತಾರೀಕು ಅವರ ಖಾತೆಗೆ 2,000 ರೂಪಾಯಿ ಜಮಾ ಆಗುತ್ತೆ. 9ನೇ ತಾರೀಕು ಇನ್ನು 2,000 ರೂಪಾಯಿ ಸ್ನೇಹಿತರೆ. 7ನೇ ತಾರೀಕು 2,000 ಮತ್ತು 9ನೇ ತಾರೀಕು 2,000 ಸ್ನೇಹಿತರೆ. ಒಮ್ಮೆ 2 ಕಂತು ಬರ್ತಾ ಇದೆ ಸ್ನೇಹಿತರೆ. ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸ್ನೇಹಿತರೆ ಈ ಥರ ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ಧನ್ಯವಾದ ಸ್ನೇಹಿತರೆ.